ದರ್ಶನ್ ಮೊದಲು ಚಾಲೆಂಜಿಂಗ್ ಸ್ಟಾರ್, ಅಭಿಮಾನಿಗಳ ಪಾಲಿನ ಡಿ ಬಾಸ್. ಆದರೆ ಈಗ ಕಾಂಟ್ರವರ್ಷಿಯಲ್ ಸ್ಟಾರ್. ಮುಂದೆ ರೌಡಿ ಶೀಟರ್ ಆದ್ರೂ ಯಾವುದೇ ಆಶ್ಚರ್ಯವಿಲ್ಲ. ಶಾಕ್ ಆಗಬೇಡಿ, ಈ ಸ್ಟೋರಿ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಮೋಸ್ಟ್ ಕಾಂಟ್ರವರ್ಷಿಯಲ್ ಹೀರೋ. ಹೆಂಡತಿಗೆ ಮನ ಬಂದಂತೆ ಹೊಡೆಯೋದು, ಕಿಡ್ನಾಪ್ ಮಾಡಿಸೋದು, ನಿರ್ಮಾಪಕರಿಗೆ ಆವಾಜ್ ಹಾಕೋದು, ಹೋಟೆಲ್ ವೇಟರ್ ಮೇಲೆ ಕೈ ಮಾಡೋದು. ಅಬ್ಬಬ್ಬಬ್ಬ, ಈ ಕಾಟೇರನ ಕಿರಿಕ್ಗಳು ಒಂದಾ ಎರಡ? ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದ ಜಗ್ಗು ದಾದಾ ರಿಯಲ್ ಲೈಫ್ನಲ್ಲಿ ಖಳನಾಯಕ, ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ದಾಸ. ಇಂಥ ಪೊರ್ಕಿ ವಿರುದ್ಧ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋಕೆ ಮುಂದಾಗಿದ್ದಾರೆ. ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯೋಕೆ ಪೊಲೀಸ್ ಇಲಾಖೆಯಲ್ಲಿ ಗಂಭೀರವಾದ ಚರ್ಚೆ ನಡೀತಿದೆ. ದರ್ಶನ್ ವಿರುದ್ಧ ರೌಡಿ ಶೀಟ್. ಈಗಾಗಲೇ ನಟ ದರ್ಶನ್ ವಿರುದ್ಧ 3-4 ಕೇಸ್ಗಳು ದಾಖಲಾಗಿವೆ. ಈ ಹಿಂದೆ ತನ್ನ ಹೆಂಡತಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದ ದರ್ಶನ್ ವಿರುದ್ಧ ದೂರು ದಾಖಲಾಗಿತ್ತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸಿರೋ ಬಗ್ಗೆಯೂ ಕೇಸ್ ದಾಖಲಾಗಿತ್ತು. ಪಕ್ಕದ ಮನೆಯವರ ಮೇಲೆ ನಾಯಿಯನ್ನ ಛೂ ಬಿಟ್ಟು ಗಲಾಟೆ ಮಾಡಿರೋ ಬಗ್ಗೆಯೂ ದೂರು ದಾಖಲಾಗಿತ್ತು. ಅಲ್ಲದೆ ಇತ್ತೀಚೆಗೆ ದರ್ಶನ್ ವಿರುದ್ಧ ಬೆದರಿಕೆ ಕೇಸ್ ಕೂಡ ಜಡಿಯಲಾಗಿತ್ತು. ಹೀಗೆ ಮೈ ತುಂಬಾ ಕೇಸ್ಗಳನ್ನ ಟ್ಯಾಟೂ ರೀತಿ ಹಾಕಿಕೊಂಡಿರೋ ದರ್ಶನ್ ವಿರುದ್ಧ ಪೊಲೀಸರು ಕ್ರಿಮಿನಲ್ ಹಿಸ್ಟರಿ ರೆಡಿ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಕೇಸ್ಗಳ ಆಧಾರದ ಮೇಲೆ ರೌಡಿ ಶೀಟ್ ಓಪನ್ ಮಾಡೋಕೆ ಖಾಕಿ ಸಜ್ಜಾಗಿದೆ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ರೆ ಆತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆದ್ರೂ ಯಾವುದೇ ಅನುಮಾನವಿಲ್ಲ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೊದಲು ಚಾಲೆಂಜಿಂಗ್ ಸ್ಟಾರ್, ಅಭಿಮಾನಿಗಳ ಪಾಲಿನ ಡಿ ಬಾಸ್. ಆದರೆ ಈಗ ಕಾಂಟ್ರವರ್ಷಿಯಲ್ ಸ್ಟಾರ್. ಮುಂದೆ ರೌಡಿ ಶೀಟರ್ ಆದ್ರೂ ಯಾವುದೇ ಆಶ್ಚರ್ಯವಿಲ್ಲ. ಶಾಕ್ ಆಗಬೇಡಿ, ಈ ಸ್ಟೋರಿ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಮೋಸ್ಟ್ ಕಾಂಟ್ರವರ್ಷಿಯಲ್ ಹೀರೋ. ಹೆಂಡತಿಗೆ ಮನ ಬಂದಂತೆ ಹೊಡೆಯೋದು, ಕಿಡ್ನಾಪ್ ಮಾಡಿಸೋದು, ನಿರ್ಮಾಪಕರಿಗೆ ಆವಾಜ್ ಹಾಕೋದು, ಹೋಟೆಲ್ ವೇಟರ್ ಮೇಲೆ ಕೈ ಮಾಡೋದು. ಅಬ್ಬಬ್ಬಬ್ಬ, ಈ ಕಾಟೇರನ ಕಿರಿಕ್ಗಳು ಒಂದಾ ಎರಡ? ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದ ಜಗ್ಗು ದಾದಾ ರಿಯಲ್ ಲೈಫ್ನಲ್ಲಿ ಖಳನಾಯಕ, ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ದಾಸ. ಇಂಥ ಪೊರ್ಕಿ ವಿರುದ್ಧ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋಕೆ ಮುಂದಾಗಿದ್ದಾರೆ. ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯೋಕೆ ಪೊಲೀಸ್ ಇಲಾಖೆಯಲ್ಲಿ ಗಂಭೀರವಾದ ಚರ್ಚೆ ನಡೀತಿದೆ. ದರ್ಶನ್ ವಿರುದ್ಧ ರೌಡಿ ಶೀಟ್. ಈಗಾಗಲೇ ನಟ ದರ್ಶನ್ ವಿರುದ್ಧ 3-4 ಕೇಸ್ಗಳು ದಾಖಲಾಗಿವೆ. ಈ ಹಿಂದೆ ತನ್ನ ಹೆಂಡತಿ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದ ದರ್ಶನ್ ವಿರುದ್ಧ ದೂರು ದಾಖಲಾಗಿತ್ತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸಿರೋ ಬಗ್ಗೆಯೂ ಕೇಸ್ ದಾಖಲಾಗಿತ್ತು. ಪಕ್ಕದ ಮನೆಯವರ ಮೇಲೆ ನಾಯಿಯನ್ನ ಛೂ ಬಿಟ್ಟು ಗಲಾಟೆ ಮಾಡಿರೋ ಬಗ್ಗೆಯೂ ದೂರು ದಾಖಲಾಗಿತ್ತು. ಅಲ್ಲದೆ ಇತ್ತೀಚೆಗೆ ದರ್ಶನ್ ವಿರುದ್ಧ ಬೆದರಿಕೆ ಕೇಸ್ ಕೂಡ ಜಡಿಯಲಾಗಿತ್ತು. ಹೀಗೆ ಮೈ ತುಂಬಾ ಕೇಸ್ಗಳನ್ನ ಟ್ಯಾಟೂ ರೀತಿ ಹಾಕಿಕೊಂಡಿರೋ ದರ್ಶನ್ ವಿರುದ್ಧ ಪೊಲೀಸರು ಕ್ರಿಮಿನಲ್ ಹಿಸ್ಟರಿ ರೆಡಿ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಕೇಸ್ಗಳ ಆಧಾರದ ಮೇಲೆ ರೌಡಿ ಶೀಟ್ ಓಪನ್ ಮಾಡೋಕೆ ಖಾಕಿ ಸಜ್ಜಾಗಿದೆ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ರೆ ಆತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆದ್ರೂ ಯಾವುದೇ ಅನುಮಾನವಿಲ್ಲ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೊದಲು ಚಾಲೆಂಜಿಂಗ್ ಸ್ಟಾರ್, ಅಭಿಮಾನಿಗಳ ಪಾಲಿನ ಡಿ ಬಾಸ್. ಆದರೆ ಈಗ ಕಾಂಟ್ರವರ್ಷಿಯಲ್ ಸ್ಟಾರ್. ಮುಂದೆ ರೌಡಿ ಶೀಟರ್ ಆದ್ರೂ ಯಾವುದೇ ಆಶ್ಚರ್ಯವಿಲ್ಲ. ಶಾಕ್ ಆಗಬೇಡಿ, ಈ ಸ್ಟೋರಿ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಮೋಸ್ಟ್ ಕಾಂಟ್ರವರ್ಷಿಯಲ್ ಹೀರೋ. ಹೆಂಡತಿಗೆ ಮನ ಬಂದಂತೆ ಹೊಡೆಯೋದು, ಕಿಡ್ನಾಪ್ ಮಾಡಿಸೋದು, ನಿರ್ಮಾಪಕರಿಗೆ ಆವಾಜ್ ಹಾಕೋದು, ಹೋಟೆಲ್ ವೇಟರ್ ಮೇಲೆ ಕೈ ಮಾಡೋದು. ಅಬ್ಬಬ್ಬಬ್ಬ, ಈ ಕಾಟೇರನ ಕಿರಿಕ್ಗಳು ಒಂದಾ ಎರಡ? ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದ ಜಗ್ಗು ದಾದಾ ರಿಯಲ್ ಲೈಫ್ನಲ್ಲಿ ಖಳನಾಯಕ,
ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ದಾಸ. ಇಂಥ ಪೊರ್ಕಿ ವಿರುದ್ಧ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋಕೆ ಮುಂದಾಗಿದ್ದಾರೆ. ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯೋಕೆ ಪೊಲೀಸ್ ಇಲಾಖೆಯಲ್ಲಿ ಗಂಭೀರವಾದ ಚರ್ಚೆ ನಡೀತಿದೆ. ದರ್ಶನ್ ವಿರುದ್ಧ ರೌಡಿ ಶೀಟ್. ಈಗಾಗಲೇ ನಟ ದರ್ಶನ್ ವಿರುದ್ಧ 3-4 ಕೇಸ್ಗಳು ದಾಖಲಾಗಿವೆ. ಈ ಹಿಂದೆ ತನ್ನ ಹೆಂಡತಿ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದ ದರ್ಶನ್ ವಿರುದ್ಧ ದೂರು ದಾಖಲಾಗಿತ್ತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸಿರೋ ಬಗ್ಗೆಯೂ ಕೇಸ್ ದಾಖಲಾಗಿತ್ತು. ಪಕ್ಕದ ಮನೆಯವರ ಮೇಲೆ ನಾಯಿಯನ್ನ ಛೂ ಬಿಟ್ಟು ಗಲಾಟೆ ಮಾಡಿರೋ ಬಗ್ಗೆಯೂ ದೂರು ದಾಖಲಾಗಿತ್ತು. ಅಲ್ಲದೆ ಇತ್ತೀಚೆಗೆ ದರ್ಶನ್ ವಿರುದ್ಧ ಬೆದರಿಕೆ ಕೇಸ್ ಕೂಡ ಜಡಿಯಲಾಗಿತ್ತು. ಹೀಗೆ ಮೈ ತುಂಬಾ ಕೇಸ್ಗಳನ್ನ ಟ್ಯಾಟೂ ರೀತಿ ಹಾಕಿಕೊಂಡಿರೋ ದರ್ಶನ್ ವಿರುದ್ಧ ಪೊಲೀಸರು ಕ್ರಿಮಿನಲ್ ಹಿಸ್ಟರಿ ರೆಡಿ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಕೇಸ್ಗಳ ಆಧಾರದ ಮೇಲೆ ರೌಡಿ ಶೀಟ್ ಓಪನ್ ಮಾಡೋಕೆ ಖಾಕಿ ಸಜ್ಜಾಗಿದೆ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ರೆ ಆತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆದ್ರೂ ಯಾವುದೇ ಅನುಮಾನವಿಲ್ಲ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ದರ್ಶನ್ ಮೊದಲು ಚಾಲೆಂಜಿಂಗ್ ಸ್ಟಾರ್, ಅಭಿಮಾನಿಗಳ ಪಾಲಿನ ಡಿ ಬಾಸ್. ಆದ್ರೆ ಈಗ ಕಾಂಟ್ರವರ್ಷಿಯಲ್ ಸ್ಟಾರ್. ಮುಂದೆ ರೌಡಿ ಶೀಟರ್ ಆದ್ರೂ ಯಾವುದೇ ಆಶ್ಚರ್ಯವಿಲ್ಲ. ಶಾಕ್ ಆಗಬೇಡಿ, ಈ ಸ್ಟೋರಿ ನೋಡಿ. ದರ್ಶನ್ ಸ್ಯಾಂಡಲ್ವುಡ್ನ ಮೋಸ್ಟ್ ಕಾಂಟ್ರವರ್ಷಿಯಲ್ ಹೀರೋ. ಹೆಂಡತಿಗೆ ಮನಬಂದಂತೆ ಹೊಡೆಯೋದು, ಕಿಡ್ನಾಪ್ ಮಾಡಿಸೋದು, ನಿರ್ಮಾಪಕರಿಗೆ ಆವಾಜ್ ಹಾಕೋದು, ಹೋಟೆಲ್ ವೇಟರ್ ಮೇಲೆ ಕೈ ಮಾಡೋದು. ಅಬ್ಬಬ್ಬಬ್ಬ, ಈ ಕಾಟೇರನ ಕಿರಿಕ್ಗಳು ಒಂದಾ ಎರಡ? ತೆರೆ ಮೇಲೆ ಹೀರೋ ಆಗಿ ಮಿಂಚಿದ್ದ ಜಗ್ಗುದಾದ ರಿಯಲ್ ಲೈಫ್ ನಲ್ಲಿ ಖಳನಾಯಕ, ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸುತ್ತಿರೋ ದಾಸ. ಇಂಥ ಪೊರ್ಕಿ ವಿರುದ್ಧ ಪೊಲೀಸರು ರೌಡಿ ಶೀಟ್ ಓಪನ್ ಮಾಡೋಕೆ ಮುಂದಾಗಿದ್ದಾರೆ. ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯೋಕೆ ಪೊಲೀಸ್ ಇಲಾಖೆಯಲ್ಲಿ ಗಂಭೀರವಾದ ಚರ್ಚೆ ನಡೀತಿದೆ. ದರ್ಶನ್ ವಿರುದ್ಧ ರೌಡಿ ಶೀಟ್. ಈಗಾಗಲೇ ನಟ ದರ್ಶನ್ ವಿರುದ್ಧ 3-4 ಕೇಸ್ಗಳು ದಾಖಲಾಗಿವೆ. ಈ ಹಿಂದೆ ತನ್ನ ಹೆಂಡತಿ ಮೇಲೆ ಮನಬಂದಂತೆ ಹಲ್ಲೆ ಮಾಡಿದ್ದ ದರ್ಶನ್ ವಿರುದ್ಧ ದೂರು ದಾಖಲಾಗಿತ್ತು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘಿಸಿರೋ ಬಗ್ಗೆಯೂ ಕೇಸ್ ದಾಖಲಾಗಿತ್ತು. ಪಕ್ಕದ ಮನೆಯವರ ಮೇಲೆ ನಾಯಿಯನ್ನ ಛೂ ಬಿಟ್ಟು ಗಲಾಟೆ ಮಾಡಿರೋ ಬಗ್ಗೆಯೂ ದೂರು ದಾಖಲಾಗಿತ್ತು. ಅಲ್ಲದೆ ಇತ್ತೀಚೆಗೆ ದರ್ಶನ್ ವಿರುದ್ಧ ಬೆದರಿಕೆ ಕೇಸ್ ಕೂಡ ಜಡಿಯಲಾಗಿತ್ತು. ಹೀಗೆ ಮೈ ತುಂಬಾ ಕೇಸ್ಗಳನ್ನ ಟ್ಯಾಟೂ ರೀತಿ ಹಾಕಿಕೊಂಡಿರೋ ದರ್ಶನ್ ವಿರುದ್ಧ ಪೊಲೀಸರು ಕ್ರಿಮಿನಲ್ ಹಿಸ್ಟರಿ ರೆಡಿ ಮಾಡಿಕೊಂಡಿದ್ದಾರೆ. ಈ ಎಲ್ಲಾ ಕೇಸ್ಗಳ ಆಧಾರದ ಮೇಲೆ ರೌಡಿ ಶೀಟ್ ಓಪನ್ ಮಾಡೋಕೆ ಖಾಕಿ ಸಜ್ಜಾಗಿದೆ. ಯಾವುದೇ ವ್ಯಕ್ತಿ ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿಸುತ್ತಿದ್ರೆ ಆತನ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಬಹುದು. ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆದ್ರೂ ಯಾವುದೇ ಅನುಮಾನವಿಲ್ಲ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.